ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬಟಗೇರಿ. ನಾನು ಈ ವಾಹಿನಿ ಮುಖಾಂತರ ಸಂಗ್ಯಾಬಾಳ್ಯ ಅರ್ಥಾತ್ ಗಂಗಾಪ್ರಸನ ಅನ್ನುವಂಥ ಒಂದು ಸನ್ನಾಟವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಸಂಗ್ಯಾಬಾಳ್ಯ ಜೋಡಿನ ಗೆಳೆಯರು ಬಸವಣ್ಣ ದೇವರ ಗುಡಿಗೆ ಹೋದಾಗ ಲಗಳಾರಿ ಎರಡನೇ ಹೆಂಡತಿ ಗಂಗಾ ನುಡಿಯಂಥ ಸಂಜ್ಞಾನ ಮನಸ್ಸು ಅವಳ ಮೇಲೆ ಆಗಿ ಅವಳನ್ನು ಹೆಂಗಾದರೂ ಮಾಡಿ ಅವನು ಹೊಂದಬೇಕು ಅನ್ನುವಂಥ ಅಪೇಕ್ಷೆ ಬಲವಂತರವಾಗಿ ಅವಳನ್ನು ಕೇಳಿಕೊಂಡು ಬಾ ಅಂಥೇಳಿ ಅವನ ಆಪ್ತ ಸ್ನೇಹಿತ ಜೀವನ ಗೆಳೆಯ ಬಾಯಾಗ ಹೇಳ್ತಾ ಇದ್ದಾನೆ. ನೋಡಪ್ಪ ಗೆಳೆಯ, ನೋಡು ನಾನು ಹೇಳಿದಂಗೆ ಅಲ್ಲಿ ಸೀದಾ ಹೋದ್ರೆ ಅಲ್ಲಿ ಗೊಂಬೆ ಗುಡಿ ಐತಿ, ಅಲ್ಲಿ ಚಾವಡಿ ಐತಿ. ಆ ಚಾವಡಿ ಹತ್ರ ಒಂದು ತೆಂಗಿನ ಗಿಡ ಅದಾವು, ಅದ್ರಾಗ ಪ್ಯಾಟ್ ಪಾರಿವಾಳ ಕುಂತಾವು ಅಂತ ಹೇಳಿಲ್ಲೋ ಗೆಳೆಯ. ಹೇಳಿಪ್ಪ, ಅವೆಲ್ಲ ಉಳ್ಕಿದ್ದು ಎಲ್ಲ ಅಲ್ಲೇ ಇರ್ತಾವೆ. ಆದ್ರೆ ಪರಿವಾರ ನಾ ಬರೋರು ಬರ್ರಂತ ಹಾರಿ ಹೋದ್ರೆ ನಾ ಅವ್ರ ಬೆನ್ನ ಹಚ್ಚಿ ಹೋಗ್ಲಿಲ್ಪ ಗೆಳೆಯ. ನೀನು ಅದು ನನಗೆ ವಿಚಾರ ಮಾಡಿ ಹೇಳ, ಮತ್ತು ಸುಮ್ಮನೆ ಹೇಳಿ ನಾನು ಹೆಂಗೆ ಹೋಗ್ಲಿ, ಎಲ್ಲಿ ಹೋಗಲಿ ಗೆಳೆಯ. ಕೂನಾ ಗುರುತ ಹೇಳ್ತೇನಂತ ಹೇಳಿ ನನಗೆ ಆಗ ಹೇಳಪ್ಪ, ಅದನ್ನು ನನಗೆ ಸರಿಯಾಗಿ ಹೇಳು, ನನಗೆ ತಿಳಿಯೋಂಗೆ ಹೇಳು ಆಗಲಿ. ಬಾರು ನನ್ನ ಜೀವದ ಗೆಳೆಯ ಕೂನ ಹಿಡಿಯೋ ಸರತ, ಬಾರು ನನ್ನ ಜೀವದ ಗೆಳೆಯ ಕೂನ ಹಿಡಿಯೋ ಸರತ. ಗಂಗಾನ ಮನೆ ಪ್ಯಾಟಿ ಕೂತಲೆ ಐತಿ ನೋಡು, ಚದುರಂಗ ಬಾವುಟ ಗೊಂಬೆಗೂಡಿ ಐತಿ. ನೀವಾಳ ರಂಗಾಟ ನೀ ಹೋಗಿ ನಿಂತ ಕೇಳು ನನ್ನ ಮನದ ಆತ, ನೀ ಕೇಳು ನನ್ನ ಗೆಳೆಯ. ವೀರಪಕ್ಷಿ ಬಸವಂತ ಅವರೇನ ಮಾಡತಾರೋ, ನೀ ನೋಡು ಹೋಗಿ ಅವಳನ್ನು ಕೇಳ್ಕೊಂಡು ಬಾರು. ಅವಳ ಗಂಡ ಊರಾಗಿಲ್ಲ, ನಿನಗಂತೂ ಯಾವುದಾಗಿಲ್ಲ. ನೀನು ಹೋಗಿ ಕೇಳಿಕೊಂಡು ಬಾರು, ನಾನಿನ್ನ ದಾರಿ ಕಾಯ್ತೀನಿ. ಬಾರು ನನ್ನ ಜೀವದ ಗೆಳೆಯ ಕುಣ ಹಿಡಿಯೋ ಸರತ. ನೀ ಗೆಳೆಯ ಹಿಡಿಯೋ ಬಡ್ಡಿ ಗುರುತ ಅಕ್ಕಿ ಮಾರುವವು ನೀ, ಅದರಾಚೇಕ ಪೋಸ್ಟ್ ಗಟ್ಟಿ ಗಂಗಾನ ಮನೆ ಇದರಾನ ಅಂತ ಹೇಳಿದ್ದೀನಿ. ಗೆಳೆಯ ತೆಂಗಿನ ಗಿಡ ಉಂಟು ಗಂಗಾನ ಮನೆ ಇದರ. ಆತು ಬಿಡಪ್ಪ, ಮಣಿ ಕಡೆ ಎಲ್ಲೋ ಗೆಳೆಯ ನನ್ನ ದ್ಯಾಸ, ಸಾಯ್ತೀನೋ ಉಪವಾಸ. ಗಂಗಾನ ಮೇಲೆ ಆಗೇತು ನನ್ನ ಮನಸ್ಸ, ರಾತ್ರಿ ಹಗಲು ಬೀಳುತ್ತಾವು ಅಕ್ಕಿ ಕನಸ. ಸಾಸ್ ಮಾಡಿ ವಲಸ ನೀನು ಅಕ್ಕಿ ಮನಸ, ಪಳಪ್ಪನ ಸಾಸ್ ಮಾಡಿ ಈ ಕೆಲಸ. ಗೆಳೆಯ ನೀ ಎಲ್ಲ ಹೇಳ್ತಿಪ್ಪ, ನಿನ್ನ ಮಾತೆಲ್ಲ ಕರೆ ಐತಿ, ನಿನ್ನ ಮನುಷ್ಯನ ದೊಡ್ಡ ಏನೈತಿ ನನಗೆ ಗೊತ್ತಾಕತಿ. ಆದ್ರೆ ನೋಡಿ ಗೆಳೆಯ, ಇದನ್ನು ಮಾಡ್ಬೇಕಾದ್ರೆ ಯಾಕೋ ನನ್ನ ಮನಸ್ಸ ಹಿಂದೆ ಮುಂದೆ ನೋಡ್ತೈತಿ ಗೆಳೆಯ. ಬಾಳಣ್ಣ ನೋಡು, ನಾ ಹೇಳ್ತಿ ಕೇಳಿ ನನಗಂತೂ ಈ ವಿಷಯ ಬಿಟ್ಟು ಬೇರೆ ಏನು ತಿಳಿಯಾಗ ಹೋಗುವತ್ತ. ನೋಡಲ್ಲಿ ಹೇಳಿ ನನಗೆ ಅಂತ್ಯಂತ ಪಾರಿವಾಳಲ್ಲೂ ಗೆಳೆಯವ ಯಾಂತಪ್ಪ. ಈ ಗಂಗಾ ಪ್ರೀತಿಯಿಂದ ಸಾಕಿದ ಪಾರಿವಾಳ ಅದಾವು. ಹೆಂಗೆ ಪ್ರೀತಿಯಿಂದ ಸಾಕಿದ ಅನುಕೂಲ ಅವು ಎಲ್ಲಿ ಹೋಗೋದು ಗೆಳೆಯ. ಗಾಳಿ ಇವತ್ತು ಹಾರಿ ಹೋದರೂ ಮಾತು ಬಂದು ಅಲ್ಲೇ ಕೊಂಡಿರ್ತಾವೆ ತೆಂಗಿನ ಗಿಡದಾಗ. ಹಿಂಗೆ ಎಲ್ಲ ಒಟ್ಟು ಚೌಕಾಶಿ ಮಾಡ್ಕೊಂಡು ಬಂದೀವಲ್ಲೂ ಗೆಳೆಯ. ಹೌದಪ್ಪ ಗೆಳೆಯ, ಅದಕ್ಕೆ ಏನಿಲ್ಲ ಮನೆ ಕಡೆ ಎಲ್ಲೋ ದ್ಯಾಸ ಅಂಥೇಳಿ. ಯಾಕಂದ್ರೆ ಆಕಿನ ಬಾಯಲ್ಲಿ ಮನಸ್ಸಾಗೈತಿ. ವೃತ ಹಿಡ್ಕೊಂಡು ನೀ ಹೆಂಗಾದ್ರೂ ಮಾಡಿ ಅವ್ರ ಮನೆ ಮಠ ಹೋಗಿ ಕೇಳ್ಕೊಂಡು ಬರ್ಬೇಕು ಗೆಳೆಯ. ಏನು ಮಾಡೋದಪ್ಪ ಗೆಳೆಯ ಅನ್ನೋದ್ರೂ ಇಷ್ಟೆಲ್ಲ ಹೇಳ್ತೀವಿ ಅಂದಮೇಲೆ ನನಗಾದರೂ ಹೋಗ್ಬೇಕು ಅನಿಸ್ತೈತಿ. ಆದರೆ ಹೋಗಿ ಮಂಗೆ ಆಗಿ ಬರಬಾರ್ದು ಅಂತ ಒಳಗೆ ಮನಸ್ಸಿಗೆ ಇರ್ತೈತಿ. ನೋಡಪ್ಪ ಗೆಳೆಯ, ನನ್ನ ಸಲುವಾಗಿ ನೀನು ಮನಸ್ಸು ಕಲ್ಲು ಮಾಡಿಕೊಂಡ ನಾನದು ನಿನ್ನ ಮೇಲೆ ಬರೋದು ಇಟ್ಕೊಂಡು ಹೇಳ್ತೀನಿ. ಹೆಂಗಾರು ಮಾಡಿ ಹೋಗಿ ಬಾ, ನೀ ಬರೋ ಮಟ್ಟ ನಾ ಇಲ್ಲೇ ದಾರಿ ಕಾಕೋತ ಕೂತ್ಕೊಂಡಿರ್ತೀನಿ ನೋಡಪ್ಪ. ಹಿಂಗೆ ಅಂದಿ ಗೆಳೆಯ. ಮತ್ತು ಇನ್ನೇನು ಮಾಡೋದಪ್ಪ, ಹೋಗಿ ಬರ್ತೇನೆ. ನೋಡು, ನಿನ್ನ ಮನಸ್ಸಿನಾಗ ಅರ್ಥಕತಿ, ನಿನ್ನ ಮಾಡಿದ ಉಪಕಾರನ ಗರಡೈತಿ. ಆದರೆ ಇಂಥ ಕುಂಟ್ರತನ ಕೆಲಸ ಮಾಡೋಕೆ ಯಾಕೋ ಮನಸ್ಸು ಬರ್ತಾಯಿಲ್ಲ. ಆದರೂ ಹೋಗಿ ಬಿಡ್ತಾನಪ್ಪ ಇಲ್ಲೇ ಅಂತ. ನೋಡ್ರಿ ಎಂಥ ಪ್ರಸಂಗ ಬಂತು ಮನುಷ್ಯಾಗ. ಇದು ಯಾರ್ದಾಗಲಿ ಅನ್ನೋದ್ರ ನಾವು ಭಾಳ ಕಷ್ಟ. ನಾವು ಮತ್ತೊಬ್ಬರು ಏನಾರು ಉಂಡು ತಿಂದೀವಿ ಅಂತಂದ್ರೆ ಅವ್ರ ಋಣದಾಗ ಬಿದ್ದು ಕೂಡಲೇ ಇಂಥ ಕೆಲಸ ಸಹಿತ ಮಾಡಬೇಕಾಗತ್ತೆ. ನನಗಂತೂ ಇಂಥ ಕೆಲಸ ಮಾಡೋಕೆ ಮರೆಯೋ ಸರಿ ಅನ್ಸ್ಕೊಳಕ್ಕೆ ಕರೆ, ಆದರೂ ಹೋಗಿ ಬರ್ತೇನೆ. ಹಾಂ, ಇದರ ರಸ್ತಾದ ಮೇಲೆ
ಹಿಂಗೆ ಎಡಕತ್ತಳಿಗಿದ್ರೆ ಅಲ್ಲಿ ಪೋಸ್ಟ್ ಕಟ್ಟಿ ಚಂದ್ರನ ಗುಡಿ ಐತಿ, ಮುಂದೆ ಗೊಂಬೆ ಗುಡಿ ಅಂತ ಅಲ್ಲಿ ತೆಂಗಿನ ಗಿಡಗಳು ಅದಾವು. ದೊಡ್ಡ ಬಾಗದ ಮನೆ ಇದೆ ಅವ್ರ ಹಿರಾಣನ ಮನೆ. ನಾನು ನೋಡಿನಿ, ಆದರೆ ಹಂಗೆ ನಗರ ಕೊಟ್ಟೆ ನೋಡ್ರಿಕ್ಕಿಲ್ಲ. ನೀನು ನಮ್ಮ ಗೆಳೆಯನ ಸಲುವಾಗಿ ಹೋಗ್ಬೇಕಾಗೈತಿ. ಆದ್ರೆ ಒಮ್ಗೆ ಪಾಪ ಗಂಡು ಮಕ್ಕಳು ಇಲ್ಲದ ಮನೆಯೊಳಗೆ ಹಂಗೆ ಹೋಗೋದು. ಬಾಗಲ್ಲಾಗ ನಿಂತ್ಕೊಂಡು ನೋಡು, ಕೇಳ್ತೇನೆ, ಮಾತಾಡ್ತೇನೆ, ಏನಾಕೈತೆ ನೋಡೋನು. ಅದೇನ ಗಂಗವ್ವ ಮನೆಯಾಗ, ಅದೇನ ತಂಗವ್ವ ಮನೆಯಾಗ, ಬಾರವ್ವ ಬಾಳೆ ಬಂದಿನ ಹೊರಗ, ಮಾತೊಂದು ಹೇಳುದತ್ತವ್ವ ನಿನಗೆ. ಅದೇನ ಗಂಗವ್ವ ಮನೆಯಾಗ, ಅದೇನ ತಂಗವ್ವ ಮನೆಯಾಗ, ಬಾರವ್ವ ಬಾಳೆ ಬಂದೇನಿ ಹೊರಗ, ಮಾತೊಂದು ಹೇಳುವುದತ್ತವ್ವ ನಿನಗೆ. ಹೊರಗಡೆ ನಿಂತುಕೊಂಡು ಭಾಳ ಈ ಮಾತುಗಳನ್ನ ಹೇಳಿದ ಕ್ಷಣ ಮನೆಯಲ್ಲಿದ್ದಂಥ ಗಂಗಾಗ ಶಬ್ದಗಳು ಕೇಳಿ ಯಾರೋ ಬಂದಾರಂತ ತಿಳ್ಕೊಂಡು ಮರ್ಯಾದಸ್ಥ ಹೆಣ್ಮಗಳು ಬಾಗಿಲು ಒಳಗಡೆ ನಿಂತುಕೊಂಡು ಹೇಳ್ತಾರೆ, ಯಾರಪ್ಪ ಬಂದವರು ಬಾಗಿಲದಾಗ, ಯಾರನ್ನ ಬಂದವರು ಬಾಗಿಲದಾಗ, ಇಲ್ಲಪ್ಪ ನನ್ನವರು ಊರಾಗ, ವ್ಯಾಪಾರಕ್ಕೆ ಹೋಗ್ಯಾರು ಬಳ್ಳಾರಿಗೆ. ಯಾರಪ್ಪ ಬಂದವರು ಬಾಗಿಲದಾಗ, ಯಾರನ್ನ ಬಂದವರು ಬಾಗಿಲದಾಗ, ಇಲ್ಲಪ್ಪ ನನ್ನವರು ಊರಾಗ, ವ್ಯಾಪಾರಕ್ಕೆ ಹೋಗ್ಯಾರು ಬಳ್ಳಾರಿಗೆ. ಒಳಗಿಲಿಂದಲೇ ಗಂಗವ್ವ ಬಂದಂಥವ್ರಿಗೆ ನನ್ನ ಗಂಡ ವ್ಯಾಪಾರಕ್ಕೆ ಹೋಗ್ಯಾರು, ಮನೆಯಾಗ ಯಾರೂ ಇಲ್ಲ, ಯಾರದ್ರಿ ಕೇಳಿದಾಗ, ಅವ್ವ ಬಡತನ ಕಾಡತತ್ವ ನನಗೆ, ಬಡತನ ಕಾಡತತ್ವ ನನಗೆ, ಮಕ್ಕಳ ಮರಿ ಬಾಳವ್ವ ನನಗೆ, ಅದಕ್ಕಾಗಿ ಬಂದೇನಿ ಕೊಡವಚನ, ಮಂದ್ಯಾಗ ಮಾಡಬೇಡ ಅಪಮಾನ, ಬಡವ ಬಾಳ ಬಂದೆ ನಾನ, ಮಕ್ಕಳು ಮರಿ ಬಾಳವ್ವ ನನಗೆ, ಅದಕ್ಕಾಗಿ ಬಂದೇನಿ ಕೊಡವಚನ, ಮಂದ್ಯಾಗ ಮಾಡಬೇಡ ಅಪಮಾನ. ಏನಪ್ಪ ನೀನು ಹೊರಗಡೆ ನಿಂತ್ಕೊಂಡೆ, ನಿನಗೆ ಬಡತನ ಐತಿ, ಮಕ್ಕಳ ಮರಿ ಭಾಳ ಅದಾವು ಅಂತ ಕೇಳ್ತಾ ಇದ್ದಿ. ನಾ ಏನು ಮಾಡೋಕ್ಕೈತಿ, ಬಡತನ ಸಿರಿತನ ಅದನ್ನು ನಮ್ಮ ಕೈಯಾಗಿಂದಲ್ಲ ನೋಡೋಣ. ಬಡತನ ಸಿರಿತನ ದೈವದ ಆಟ, ಬಡತನ ಸಿರಿತನ ದೈವದ ಆಟ, ದೇವರು ಇಟ್ಟಂಗ ಇರಬೇಕ, ಇರಲ್ಲಪ್ಪ ಸಮಾಧಾನ ಜೀವಕ್ಕೆ. ಬಡತನ ಸಿರಿತನ ದೈವದ ಆಟ, ಬಡತನ ಸಿರಿತನ ದೈವದ ಆಟ, ದೇವರು ಇಟ್ಟಂಗ ಇರಬೇಕ, ಇರಲ್ಲಪ್ಪ ಸಮಾಧಾನ ಜೀವಕ್ಕೆ. ಬಡತನ ಸಿರಿತನ ಅನ್ನೋದು ಯಾರ ಕೈಯಾಗಿಂದಲ್ಲ ನೋಡು, ದೇವರ ಇಟ್ಟಂಗೆ ಇರಬೇಕಾಗ್ತೈತಿ. ನಿಮ್ಮ ಜೀವನಕ್ಕೆ ಸಮಾಧಾನ ಇರಲಪ್ಪ. ಇಲ್ಲವ್ವ, ನಂದು ಒಂದು ಮಾತು ನಿನ್ನಷ್ಟೇ ಇದಕ್ಕೆ ಹೇಳ್ಬೇಕಂತ ಬಂದೇನಿ, ಅದಕ್ಕೆ ಕೇಳಬೇಕವ್ವ. ಏನಪ್ಪ ಅದಂಥದ್ದು? ಇಬ್ಬರಳು ಇರಳೆವ್ವ ಈ ಮಾತಾ, ಇಬ್ಬರಳು ಇರಳೆವ್ವ ಈ ಮಾತಾ, ಮತ್ತೊಬ್ಬರು ಕೇಳಿದ್ರಾದಿತ ಘಾತ, ಬಡವನ ಮ್ಯಾಲ ಇರಳೆವ್ವ ಮಾಯಾ ಮಮತ. ಇಬ್ಬರಳು ಇರಲೆವ್ವ ಈ ಮಾತಾ, ಇಬ್ಬರಳು ಇರಲೆವ್ವ ಈ ಮಾತಾ, ಮತ್ತೊಬ್ಬರು ಕೇಳಿದ್ರಾದಿತ ಘಾತ, ಬಡವನ ಮ್ಯಾಲ ಇರಲೆವ್ವ ಮಾಯಾ ಮಮತ. ಇವ ನನ್ನ ಮಾತ ಮತ್ತೊಬ್ಬರು ಕೇಳಬಾರು, ಅದಕ್ಕೆ ನೀ ಅಷ್ಟೇ ಕೇಳಬೇಕಂತ ನನ್ನಲ್ಲಿ ಕೇಳ್ಕೊತಾ ನಾನು. ಹಿಂಗೆ ಇಷ್ಟದಲ್ಲಿ ಹೇಳ್ತೀವಿ, ಏನಾಗೈತಪ್ಪ? ಹಂಗಾದ್ರೆ ಹೇಳಪ್ಪ ಏನು ಕೆಲಸ ಬಾಳಪ್ಪಣ್ಣ, ಹೇಳಪ್ಪ ಏನು ಕೆಲಸ, ನಮ್ಮ ಮನೆಗೆ ಬಂದಂಥ ಕಾರಣ, ನಿನಗೆ ಬಂದ ಆಪತ್ತಾದರೂ ಏನ? ಬಾಳಪ್ಪಣ್ಣ ಹೇಳಪ್ಪ ಏನು ಕೆಲಸ, ಹಂಗಾದ್ರೆ ಹೇಳಪ್ಪ ಏನು ಕೆಲಸ, ನಮ್ಮ ಮನೆಗೆ ಬಂದಂಥ ಕಾರಣ, ನಿನಗೆ ಬಂದ ಆಪತ್ತಾದರೂ ಏನ? ಇಷ್ಟು ನೀನು ಕಳಕಳಿಯಿಂದ ಕಕ್ಕುಲಾತಿಯಿಂದ ಮತ್ತೊಬ್ಬರು ಕೇಳ್ದಂಗೆ ಐತಿ ಮಾತಾ. ಹಂಗಾರೆ ಅದು ಮಾತು ಏನಪ್ಪ ಹೇಳು, ಮನೆ ಒಳಗಾರ ಬಾ, ಇರಲಿವ್ವ ಇಲ್ಲಿ ಹೇಳ್ತೇನೆ, ಬಗಲ್ ಹೊರಗೆ ಅದೀನಿ. ಏನವ್ವ ತಂಗಿ, ಮನೆಯಲ್ಲಿ ಏನು ಮಾಡಕತ್ತೀರಿ ನೀವು? ಏನಪ್ಪ ಅಣ್ಣ ಬಾಳಪ್ಪಣ್ಣ,
ಒಳಗೆ ಬದಿ ಮೊದಲ ನೀವು ಎಂದೂ ನಮ್ಮ ಮನೆಗೆ ಬಂದವರಲ್ಲ, ಬರ್ರಿ ಭಾಳ ಚಲೋ ಆಯಿತು ಕುಂಡ್ರಿಲ್ಲೇ. ಏನು ಮಾಡೋದು, ಹೆಣ್ಮಕ್ಳ ಕೆಲಸ ಮನೆಯಾಗಿದ್ದಿರ್ತೈತಿ. ನಮ್ಮವರು ಊರಾಗಿಲ್ಲ, ಮನೆಯಾಗಿಲ್ಲ. ಅವರು ನನ್ನ ಗಂಡ ಮುತ್ತು ಮಾಣಿಕ್ಯ ವ್ಯಾಪಾರಕ್ಕಂತೇಳಿ ಬಳ್ಳಾರಿ ಹೋಗಿದ್ದಾರು. ಇದಲ್ಲದೆ ನನ್ನ ದೊಡ್ಡ ಮೈದನ ವಿರೂಪಾಕ್ಷಿ ಹೊಲಕ್ಕೆ ಹೋಗ್ಯಾನು. ಮತ್ತು ಸಣ್ಣ ಮೈದನ ಬಸವಂತ ಅವನು ಗರಡಿ ಮನೆಗೆ ಹೋಗ್ಯಾನ. ಇಂಥ ವೇಳೆದಾಗ ಈ ಮನ್ಯಾಗ ಯಾರೂ ಇಲ್ಲ. ನೀವು ಇಂಥ ವೇಳೆದಾಗ ಬಂದಿರಿ, ಏನು ಕೆಲಸ ಇತ್ತೋ ಏನೋ ಇಲ್ಲಣ್ಣ. ಬರ್ರಿ ಬಂದವರು ಈ ಬಣ್ಣದ ಮನೆ ಐತಿ ಹಾಕಿದ್ದೀನಿ, ಕುಂಡ್ಕೊಡ್ರಿ, ಕೈಕಾಲು ತೊಗೊಳ್ರಿ ಮತ್ತು ಕೂಡ್ರಿ. ಏನು ನಿಮಗೆ ಬೇಕಾಗಿತ್ತು, ಏನು ತೊಂದರೆ ಬಂತು ಅಂತ ಹೇಳ್ರಿ. ನೋಡ್ತಂಗಿ ಗಂಗವ್ವ, ನೀ ಹೇಳ್ದಂಗೆ ಯವ್ವ, ಕೈ ಕಾಲು ತೊಳ್ಕೊಂಡು ನಾನಾದರೂ ಈ ಮನೆ ಮೇಲೆ ಕೊಂಡಿರ್ತೀನವ. ಹೇಳಣ್ಣ, ನೋಡು, ಮನೆಗೆ ಅತಿಥಿಗಳು ಬಂದರೆ ಅವರ ದೇವರ ಸಮಾನ. ಯಾರೇ ಆಗಲಿ ಒಬ್ಬರ ಮನೆಗೆ ಒಬ್ಬರಿಗೆ ಅನುಮತನ್ನು ಹೇಳಕ್ಕೆ ಬರ್ಬೇಕಾಗತಿ. ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಯಾರಿಗೆ ಕಷ್ಟ ಬಂದರೂ ಒಬ್ರಿಗೊಬ್ಬರ ನಾವು ಸ್ಪಂದಿಸ್ಬೇಕಾಗತಿ. ಅಂಥವ್ರನ್ನು ಸತ್ಕರಿಸುವ ಕುಲಧರ್ಮನೂ ಐತಿ. ನೀವಾದರೂ ಇವ ಹಣ್ಣು ಅದಾವು, ಬಾಳೆಹಣ್ಣು ತೊಗೊಳ್ರಿ, ಪಳಾರ್ ತಿನ್ನಿರಿ. ಆಮೇಲೆ ನಿಮಗೆ ಬೇಕಾದ್ರೆ ಹಸು ಆದ್ರೆ ಅಡುಗೆ ಮಾಡ್ತೇನೆ, ಅದನ್ನ ಊಟ ಮಾಡಕ್ರ. ಏನು ಮಾತಂಗಿ ಅಂಥ ಮಾತಾಡ್ತೆ. ನಿನ್ನ ಮಾತು ಕೇಳಿದ್ರೆ ನನಗೆ ಹೊಟ್ಟೆ ತುಂಬ್ದಂಗೆ ಆಗೈತಿ. ಇಂಥ ಬಡ ಅನ್ನನ ಮೇಲೆ ಎಷ್ಟು ಪ್ರೀತಿ. ಅಮ್ಮ ಸಾಕವ್ವ, ನೀನು ಬಾಳೆಹಣ್ಣು ಪಲ್ಲಾರ ಕೊಟ್ಟಿದೆಯಲ್ಲ, 2 ಬಾಳೆಹಣ್ಣು ತಗೋತೀನಿ. ನನ್ನ ಮನಸ್ಸಿಗೆ ಆನಂದ ಆಯ್ತು ನೋಡವ್ವ. ನಿನ್ನಂಥ ತಂಗಿ ಇದ್ದರೆ ನಿನ್ನಂಗೆ ಇರಬೇಕು. ಭಾಳ ಸಂತೋಷ ಆಯ್ತು ನೋಡವ್ವ. ನೋಡಣ್ಣ ಪಾಪಣ್ಣ, ನೋಡಿ ಯಾರಿಗೇ ಆದರೂ ಒಬ್ಬರಿಗೊಬ್ಬರೇ ಪರಸ್ಪರ ಏನು ಮನೆಗೆ ಬಂದವರಿಗೆ ಸತ್ಕಾರ ಮಾಡಬೇಕಾಗತ್ತೆ. ನಮಗೆ ಎಷ್ಟಿದ್ದಪ್ಪ ನೋಡು, ಬೆಲ್ಲ ಅಂದ ಕಡೆಗೆ ಬೆಲ್ಲ ಅಂತ ಮಾತಾಡಕ್ಕೆ ಬರ್ತೈತಿ. ಮತ್ತೇನಾದ್ರು ಬೇಕಾಗಿತ್ತೇನು ರೀ? ತಾಂಬೂಲ ತಗೋತೀರಣ್ಣ, ಎಲ್ಲಿ ಅಡಿಕೆ ತಗೋತೀರಣ್ಣ, ಯಾವ ಸಲ ಮಾಡ್ತಿದ್ದ ಹೇಳ್ರಿ. ನಮ್ಮ ಮನ್ಯಾಗ ಎಲ್ಲಿ ಅಡಿಕೆ ಇವರೆಲ್ಲ ಕೊಟ್ಟಾನು. ಚೇ ತಂಗಿ, ನೀನು ಭಾಳ ಕಳ್ನಕ್ಕಿದೀವ, ಭಾಳ ಕಳ್ನಕ್ಕಿ. ನಿನ್ನಂಥ ತಂಗಿ ಸಿಗುವುದನ್ನ ಅಪರೂಪ. ಮನೆಗೆ ಬಂದ ನಾನು ಬಡ ಮನುಷ್ಯ, ಬ್ರಾಹ್ಮಣ ಬರ ಅಂತ ನನಗೆ ಎಷ್ಟು ಉಪಚಾರ ಮಾಡಿದೀವ ನೀನು. ಇರಲಿ ಬಿಡಣ್ಣ, ಅದ್ರಾಗ ಏನೈತಿ ನೋಡು. ನಮ್ಮದು ಲಗಳಾರ ಮಣಿತಾನ, ಬಯಲಂಗಲ್ಲಾಗ ಮೊದಲಿಂದ ದೊಡ್ಡ ಮಣಿತಾನ. ಮೊದಲಿಂದು ದಯ ಧರ್ಮ ನಮ್ಮ ಮನೆಯೊಳಗೆ ಐತಿ. ಯಾರೇ ಬರಲಿ ಹೋಗಲಿ, ಬಂದವರಿಗೆ ಮರ್ಯಾದೆ ಮಾಡೋದ, ಅವ್ರ ಕಷ್ಟ ನಷ್ಟಗಳು ಏನೇ ಇದ್ರೂ ಸಹಿತ ಅದಕ್ಕೆ ಸಾಧ್ಯ ಆದ ಸಹಾಯ ಮಾಡೋದ. ಅದಂತೂ ನಮ್ಮ ಹಿರಿಯರ ಮೊದಲಿಂದ ಮಾಡ್ಕೊತ ಬಂದಾರ. ನನ್ನ ಗಂಡ ಮೈದಂಡರು ಕೂಡ ಅದಕ್ಕೇನು ಹೊರತಾಗಿಲ್ಲ, ಅವರು ಮಾಡ್ಕೊತ ಬಂದಾರು. ಇಂಥ ವೇಳೆಗೆ ನೀವು ಬಂದಿದ್ದೀರಿ ಅಂದ ಕೂಡಲೇ ನಿಮಗೇನು ಆಗಬೇಕೈತಿ ಮತ್ತು ನಿಮಗೇನು ತೊಂದರೆ ಬಂದೈತಿ ಅದನ್ನ ಹೇಳ್ರಿ. ಏನಿಲ್ಲ ತಂಗಿ, ಅಂಥದ್ದೇನು ಕೆಲಸ ಹೇಳಿಬಿಡುವ. ಮತ್ತು ಈ ಕೆಲಸ ಇಲ್ಲ ಅಂತೇಳಿ ಅಂತೀರಿ, ಮತ್ತು ನನ್ನ ಮನೆಗೆ ಬಂದಿರಿ, ಮತ್ತು ಯಾರ ಮುಂದೆ ಹೇಳಬಾರ್ದು